ಸೊ ಹೆಲೋ ಎವ್ರಿವನ್, ನಮಸ್ಕಾರ. OnePlus 8T ಒಂದು ಸ್ಮಾರ್ಟ್ಫೋನ್ ಇತ್ತೀಚೆಗಷ್ಟೇ ಲಾಂಚ್ ಆಗಿದೆ. ಈ ಒಂದು ಸ್ಮಾರ್ಟ್ಫೋನ್ನ ರಿವ್ಯೂ ಹಾಗೆ ಆನ್ ಹ್ಯಾಂಡ್ಸ್ ಈ ಒಂದು ವಿಡಿಯೋನಲ್ಲಿ ಮೊದಲಿಗೆ ಬಾಕ್ಸ್ನ ಮೇಲೆ ನೋಡೋದಾದರೆ ಟಾಪ್ ಹಾಗೆ ರೈಟ್ ಸೈಡ್ನಲ್ಲಿ ಲೆಫ್ಟ್ ಸೈಡ್ನಲ್ಲಿ ಎಲ್ಲ ಕಡೆ ನಮಗೆ OnePlus ಅವರ ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದಾದ ನಂತರ ಬಾಕ್ಸ್ನ ಮೇಲಿರುವಂಥ ರ್ಯಾಪರನ್ನ ರಿಮೂವ್ ಮಾಡೋಣ. ಬಾಕ್ಸ್ನ ರ್ಯಾಪರನ್ನ ರಿಮೂವ್ ಮಾಡಿದ ನಂತರ ಬಾಕ್ಸ್ನ ಒಳಗೆ ಅಂದರೆ ಅನ್ಬಾಕ್ಸ್ ಮಾಡಿದ ನಂತರ ನಮಗೆ ಸಿಗೋದು ಈ ಒಂದು ಸ್ಮಾರ್ಟ್ಫೋನ್ OnePlus 8T ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್. ಮೊದಲಿಗೆ ಸ್ಮಾರ್ಟ್ಫೋನ್ನ ಮೇಲಿರುವಂಥ ರ್ಯಾಪರ್ ಹಾಗೆ ಪ್ರೊಟೆಕ್ಷನ್ನ ರಿಮೂವ್ ಮಾಡೋಣ. ಇದು ಈ ಒಂದು ಸ್ಮಾರ್ಟ್ಫೋನ್ನ ಫಸ್ಟ್ ಲುಕ್. ಇನ್ನೇ ಒಂದು ಸ್ಮಾರ್ಟ್ಫೋನನ್ನು ಫಸ್ಟ್ ಬೂಟ್ ಮಾಡಿದಾಗ ನಮ್ಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಬೂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ಸ್ಮಾರ್ಟ್ಫೋನ್ನ ಸೈಡಿಗೆ ಇಡೋಣ. ಇನ್ನು ಬಾಕ್ಸ್ನ ಒಳಗೆ ಈ ಒಂದು ಸೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಸೆಕ್ಷನ್ನಲ್ಲಿ ನಮಗೆ ಒಂದಷ್ಟು ಡಾಕ್ಯುಮೆಂಟೇಷನ್ ನೋಡೋದಕ್ಕೆ ಸಿಗುತ್ತೆ. ಮೊದಲಿಗೆ ಒಂದು ಸೆಕ್ಷನಲ್ಲಿ ಸಿಗೋದು ನಮಗೆ ಒಂದು ಸಿಮ್ ಎಜೆಕ್ಷನ್ ಟೂಲ್ ಹಾಗೆ ಒಂದು ವೆಲ್ಕಮ್ ಲೆಟರ್ OnePlus ಅವರ ಕಡೆಯಿಂದ. ಇದಾದ ನಂತರ ನಮಗೆ ಸಿಗೋದು ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಹಾಗೆ ಒಂದಷ್ಟು ವಾರಂಟಿ ಕಾರ್ಡ್ಸ್ ಹಾಗೆ ಒಂದು ರೆಡ್ ಕೇಬಲ್ ಕ್ಲಬ್ ಕಾರ್ಡ್, ಒಂದಷ್ಟು ಸೇಫ್ಟಿ ಇನ್ಫಾರ್ಮೇಷನ್ನ ಕಾರ್ಡ್ ನಮಗೆ ಒಂದು ಸ್ಮಾರ್ಟ್ಫೋನ್ನ ಬಾಕ್ಸ್ ಅಂದರೆ ಈ ಒಂದು ಸೆಕ್ಷನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ ನಂತರ ನಮಗೆ ಸಿಗೋದು OnePlus ಅವರ ಲೋಗೋ ಹಾಗೆ ಒಂದಷ್ಟು ಸ್ಟಿಕ್ಕರ್ಸ್. ಇದಾದ ನಂತರ ನಮಗೆ ಬಾಕ್ಸ್ನಲ್ಲಿ ಸಿಗೋದು ಈ ಒಂದು ಟ್ರಾನ್ಸ್ಪರೆಂಟ್ ಹಾರ್ಡ್ ಪ್ರೊಟೆಕ್ಟಿವ್ ಕೇಸ್, ನೆವರ್ ಸ್ಟೈಲ್ ಈ ಒಂದು ಬ್ರ್ಯಾಂಡಿಂಗ್ನ ಜೊತೆಗೆ. ಇದಾದ ನಂತರ ನಮಗೆ ಬಾಕ್ಸ್ನಲ್ಲಿ ಸಿಗೋದು ಒಂದು ರೆಡ್ ಕಲರ್ನ USB ಟೈಪ್ C ಟು ಟೈಪ್ C ಕೇಬಲ್. ಇದಾದ ನಂತರ ನಮಗೆ ಬಾಕ್ಸ್ನಲ್ಲಿ ಸಿಗೋದು ಒಂದು 65 ವಾಟ್ನ ವಾಪ್ ಚಾರ್ಜರ್. 39 ನಿಮಿಷದಲ್ಲಿ ಒಂದು ಚಾರ್ಜರ್ ಈ ಒಂದು ಸ್ಮಾರ್ಟ್ಫೋನ್ನ 4500 mAh ಬ್ಯಾಟ್ರಿನ 100% ಚಾರ್ಜ್ ಮಾಡುತ್ತೆ. ಇನ್ನೇ ಒಂದು ಸ್ಮಾರ್ಟ್ಫೋನ್ನ ಫಿಸಿಕಲ್ ವ್ಯೂ ಬಗ್ಗೆ ಮಾತಾಡೋದಾದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ 6.55 ಇಂಚಸ್ ಫುಲ್ HD ಪ್ಲಸ್ 120 Hz ಡಿಸ್ಪ್ಲೇ ರಿಫ್ರೆಶ್ ರೇಟ್ ಇರುವಂತಹ ಫ್ಲೂಯಿಡ್ ಅಮೋಲ್ಡ್ ಡಿಸ್ಪ್ಲೇ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ ಸಿಗುತ್ತೆ. ಜೊತೆಗೆ ಒಂದು 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ವಿತ್ ಸೋನಿ IMX471 ಈ ಒಂದು ಸೆನ್ಸರ್ನ ಜೊತೆಗೆ ಸಿಗುತ್ತೆ. ಇನ್ನು ಬ್ಯಾಕ್ ಸೈಡ್ನಲ್ಲಿ ನೋಡೋದಾದರೆ ಕ್ವಾಡ್ ರೇರ್ ಕ್ಯಾಮ್ರಾ ಸೆಟಪ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪ್ರೈಮರಿ ಸೆನ್ಸರ್ ಬಂದು 48 ಮೆಗಾಪಿಕ್ಸೆಲ್ನದು ಸೋನಿ IMX586 ಸೆನ್ಸರ್ನ ಜೊತೆಗೆ ಸಿಗುತ್ತೆ. ಇನ್ನು 16 ಮೆಗಾಪಿಕ್ಸೆಲ್ನದು ಮತ್ತೊಂದು ಕ್ಯಾಮ್ರಾ ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸೆಕೆಂಡರಿ ಕ್ಯಾಮ್ರಾ ಆಗಿ ಸಿಗುತ್ತೆ. ಮತ್ತೊಂದು 5 ಮೆಗಾಪಿಕ್ಸೆಲ್ನದು ಮ್ಯಾಕ್ರೋ ಸೆನ್ಸಿಂಗ್ ಆಗಿ, ಅದರ ಜೊತೆಗೆ ಮತ್ತೊಂದು 2 ಮೆಗಾಪಿಕ್ಸೆಲ್ನದು ಮೋನೋ ಸೆನ್ಸಿಂಗ್ ಕ್ಯಾಮ್ರಾ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ ಸಿಗುತ್ತೆ. ಇದಾದ ನಂತರ ಬ್ಯಾಕ್ ಸೈಡ್ನಲ್ಲಿ ನಮಗೆ ಡ್ಯುಯಲ್ LED ಫ್ಲ್ಯಾಶ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ OnePlus ಅವರ ಲೋಗೋ ಹಾಗೆ ಬ್ರ್ಯಾಂಡಿಂಗ್ ಈ ಒಂದು ಸ್ಮಾರ್ಟ್ಫೋನ್ನ ಬ್ಯಾಕ್ ಸೈಡ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನೇ ಒಂದು ಸ್ಮಾರ್ಟ್ಫೋನ್ನ ಲೆಫ್ಟ್ ಸೈಡ್ನಲ್ಲಿ ನೋಡೋದಾದರೆ ನಮಗೆ ಒಂದು ವಾಲ್ಯೂಮ್ ರಾಕರ್ಸ್ ನೋಡೋದಕ್ಕೆ ಸಿಗುತ್ತೆ, ವಾಲ್ಯೂಮ್ ಬಟನ್ಸ್. ಇನ್ನು ಇದಾದ ನಂತರ ಸ್ಮಾರ್ಟ್ಫೋನ್ನ ಟಾಪ್ ಸೈಡ್ನಲ್ಲಿ ಒಂದು ಸೆಕೆಂಡರಿ ಮೈಕ್ರೋಫೋನ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಸ್ಮಾರ್ಟ್ಫೋನ್ ರೈಟ್ ಸೈಡ್ನಲ್ಲಿ ನೋಡೋದಾದರೆ ಒಂದು ಪವರ್ ಬಟನ್, ಒಂದು OnePlusನ ಸಿಗ್ನೇಚರ್ ಅಲರ್ಟ್ ಸ್ಲೈಡರ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೈಟ್ ಸೈಡ್ನಲ್ಲಿ ಬಾಟಮ್ನಲ್ಲಿ ಒಂದು ಸಿಮ್ ಎಜೆಕ್ಷನ್ ಟ್ರೇ ಹಾಗೆ ಒಂದು ಪ್ರೈಮರಿ ಮೈಕ್ರೋಫೋನ್, USB ಟೈಪ್ C ಪೋರ್ಟ್ ಹಾಗೆ ಸ್ಟೀರಿಯೋ ಸ್ಪೀಕರ್ಸ್ ಈ ಒಂದು ಸ್ಮಾರ್ಟ್ಫೋನ್ನ ಬಾಟಮ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನೇ ಒಂದು ಸ್ಮಾರ್ಟ್ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 865 5G ಲೇಟೆಸ್ಟ್ ಪ್ರೊಸೆಸರ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಿಗುತ್ತೆ. ಜೊತೆಗೆ GPU ಬಗ್ಗೆ ಮಾತಾಡೋದಾದರೆ Adreno 650 ಈ ಒಂದು GPU ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನೇ ಒಂದು ಸ್ಮಾರ್ಟ್ಫೋನ್ನ ಬಾಡಿ ಬಗ್ಗೆ ಮಾತಾಡೋದಾದರೆ ಗ್ಲಾಸಿ ಫಿನಿಶ್ಡ್ ಬಾಡಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನೇ ಒಂದು ಸ್ಮಾರ್ಟ್ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದರೆ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಾಗೆ ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟ್ ಆ್ಯಂಡ್ ಅಕ್ಯುರೇಟಾಗಿ ಕೆಲಸ ಮಾಡುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಡೆಮೋ. ತುಂಬ ಫಾಸ್ಟ್ ಆ್ಯಂಡ್ ಅಕ್ಯುರೇಟಾಗಿ ಕೆಲಸ ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟ್ ಆ್ಯಂಡ್ ಅಕ್ಯುರೇಟಾಗಿ ಕೆಲಸ ಮಾಡುತ್ತೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನೂ ಒಂದು ಸ್ಮಾರ್ಟ್ಫೋನ್ನ ಆ್ಯಂಡ್ರಾಯ್ಡ್ ವರ್ಷನ್ ಬಗ್ಗೆ ಮಾತಾಡೋದಾದರೆ ಆಕ್ಸಿಜನ್ OS ವರ್ಷನ್ 11 ವಿತ್ ಬೇಸ್ಡ್ ಆನ್ ಆ್ಯಂಡ್ರಾಯ್ಡ್ ವರ್ಷನ್ 11 ಲೇಟೆಸ್ಟ್ ವರ್ಷನ್ ಏನಿದೆ ಆ್ಯಂಡ್ರಾಯ್ಡ್, ಈ ಒಂದು ಆ್ಯಂಡ್ರಾಯ್ಡ್ ವರ್ಷನಲ್ಲಿ ಒಂದು ಸ್ಮಾರ್ಟ್ಫೋನ್ ರನ್ ಆಗ್ತಾಯಿದೆ. ಇನ್ನೂ ಒಂದು ಸ್ಮಾರ್ಟ್ಫೋನ್ನ ಸ್ಟೋರೇಜ್ ಹಾಗೆ ರ್ಯಾಮ್ ವೇರಿಯಂಟ್ ಬಗ್ಗೆ ಮಾತಾಡೋದಾದರೆ 8GB ಹಾಗೆ 12GB ವೇರಿಯಂಟ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ ಸಿಗುತ್ತೆ. LPDDR4X ರ್ಯಾಮ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ ಸಿಗುತ್ತೆ. ಜೊತೆಗೆ ಸ್ಟೋರೇಜ್ ವೇರಿಯಂಟ್ ಬಗ್ಗೆ ಮಾತಾಡೋದಾದರೆ 128 ಹಾಗೆ 256GB ವಿತ್ UFS 3.1 ಬೇಸ್ಡ್ ಸ್ಟೋರೇಜ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ ಸಿಗುತ್ತೆ. ಇನ್ನೇ ಒಂದು ಸ್ಮಾರ್ಟ್ಫೋನ್ನ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡೋದಾದರೆ 4500 mAh ಡ್ಯುಯಲ್ ಬ್ಯಾಟ್ರಿ ಒಂದು ಸ್ಮಾರ್ಟ್ಫೋನಲ್ಲಿ ಸಿಗುತ್ತೆ. ಅದು ಕೂಡ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಕೇವಲ 39 ನಿಮಿಷದಲ್ಲಿ ಒಂದು ಸ್ಮಾರ್ಟ್ಫೋನ್ 0 ಇಂದ 100% ಚಾರ್ಜ್ ಆಗುತ್ತೆ. ಇನ್ನು ಇದಿಷ್ಟು ಒಂದು ಸ್ಮಾರ್ಟ್ಫೋನ್ನ ಕ್ಯಾಮ್ರಾಸ್ನಿಂದ ತೆಗೆದಿರುವಂಥ ಒಂದಷ್ಟು ಇಮೇಜಸ್ ಹಾಗೆ ವಿಡಿಯೋ ಸ್ಯಾಂಪಲ್ಸ್.
ಇನ್ನೇ ಒಂದು ಸ್ಮಾರ್ಟ್ಫೋನಲ್ಲಿ 4K ರೆಕಾರ್ಡಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. 30 ಹಾಗೆ 60 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ಸ್ಲೋ ಮೋಷನ್ ಕೂಡ ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಮಾಡುತ್ತೆ. ಅದು ಕೂಡ 240 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ 720p ಕೂಡ 480 ಫ್ರೇಮ್ಸ್ ಪರ್ ಸೆಕೆಂಡ್ ಸ್ಲೋ ಮೋಷನ್ ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಟೈಮ್ ಲ್ಯಾಪ್ಸ್ ಕೂಡ 4K ಸಪೋರ್ಟ್ ಮಾಡುತ್ತೆ. ಅದು ಕೂಡ 30 ಫ್ರೇಮ್ಸ್ ಪರ್ ಸೆಕೆಂಡ್. ಇನ್ನು ಫ್ರಂಟ್ ಕ್ಯಾಮ್ರಾ ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಮಾತಾಡೋದಾದರೆ 1080 ಪಿಕ್ಸೆಲ್ 30 ಫ್ರೇಮ್ಸ್ ಪರ್ ಸೆಕೆಂಡ್ ಈ ಒಂದು ಸ್ಮಾರ್ಟ್ಫೋನ್ನ ಫ್ರಂಟ್ ಕ್ಯಾಮ್ರಾದಿಂದ ಸಪೋರ್ಟ್ ಮಾಡುವಂಥ ವಿಡಿಯೋ. ಇನ್ನು ಒಂದು ಸ್ಮಾರ್ಟ್ಫೋನ್ನ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದರೆ 8GB ರ್ಯಾಮ್ ಹಾಗೆ 128GB ಸ್ಟೋರೇಜ್ ವೇರಿಯಂಟ್ನ ಪ್ರೈಸ್ ಬಂದು 42,999 ರುಪೀಸ್. ಹಾಗೆ 12GB ರ್ಯಾಮ್ 256GB ಸ್ಟೋರೇಜ್ನ ವೇರಿಯಂಟ್ ಬಂದು 45,999 ರುಪೀಸ್. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.